ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ RRGT ವಿರುದ್ಧ ಅದ್ಭುತವಾಗಿ ಕೂಡ ಆಡಿತು. ಎರಡನೇ ಇನ್ನಿಂಗ್ಸ್ ನಲ್ಲಿ 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅವರು ಕೂಡ ಒಳ್ಳೆ ರೆಕಾರ್ಡ್ ನ ಕೂಡ ಕ್ರಿಯೇಟ್ ಮಾಡಿದ್ರು. ಅದು ಕೂಡ 35 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸಿ ಹೊಸ ದಾಖಲೆ ಕೂಡ ನಿರ್ಮಿಸಿದ್ರು. ಈ ದಾಖಲೆಯ ಮೂಲಕ T20 ಕ್ರಿಕೆಟ್ ನಲ್ಲಿ ಅತಿ ವೇಗದ ಸೆಂಚುರಿ ಸಿಡಿಸಿದ ಯಂಗೆಸ್ಟ್ ಪ್ಲೇಯರ್ ಅನ್ನು ದಾಖಲೆ ಕೂಡ ನಿರ್ಮಿಸಿದ್ರು. ಇದನ್ನು ಕಂಡು ದಂಗಾದಂತಹ ಕ್ರಿಕೆಟ್ ದಿಗ್ಗಜರಾದಂತಹ MS ಧೋನಿ, ಹಾರ್ದಿಕ್ ಪಾಂಡ್ಯ ಹಾಗೂ ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ GT ಒಳ್ಳೆ ಸ್ಟಾರ್ಟ್ ನ ತಂದುಕೊಟ್ಟಿತ್ತು. ಓಪನಿಂಗ್ ನಲ್ಲಿ ಸಾಯಿ ಸುದರ್ಶನ್ ಹಾಗೂ ಗಿಲ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಸಾಯಿ ಸುದರ್ಶನ್ ಅವರು ಆಡಿದಂತ 30 ಬಾಲ್ಗಳಲ್ಲಿ 39 ರನ್ ಗಳಿಸಿ ಮಹೇಶ್ ತೀಕ್ಷಣ್ ಅವರಿಗೆ ಒಟ್ಟಾಗಿ ಪೆವಿಲಿಯನ್ ಕೂಡ ಸೇರ್ಕೊಂಡ್ರು. ಇನ್ನು ಗಿಲ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಗಿಲ್ ಅವರು ಆಡಿದಂತ 50 ಬಾಲ್ಗಳಲ್ಲಿ 84 ರನ್ ಗಳಿಸಿ ಮಹೇಶ್ ತೀಕ್ಷಣ್ ಅವರಿಗೆ ಕೂಡ ಔಟ್ ಆದ್ರು. ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಗಿಲ್ ಹಾಗೂ ಸುದರ್ಶನ್ ಅವರ ಕಡೆಯಿಂದ. ಬಟ್ಲರ್ ಅವರ ಕಡೆಯಿಂದ ಕೂಡ ಒಳ್ಳೆ ಇನ್ನಿಂಗ್ಸ್ ಬಂತು. ಬಟ್ಲರ್ ಅವರು ಆಡಿದಂತ 26 ಬಾಲ್ಗಳಲ್ಲಿ 50 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ರು GT ಕಡೆ ಅಂತ ಹೇಳಿದ್ರೆ ಸಾಯಿ ಸುದರ್ಶನ್ ಅವರು ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ರು. ಇನ್ನು ಗಿಲ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಇನ್ನು ಬಟ್ಲರ್ ಅವರು 50 ಕೂಡ ಸಿಡಿಸಿದ್ರು. ಆಸೋ GT 20 ಓವರ್ಗಳಲ್ಲಿ 209 ರನ್ ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡು RR ಗೆ 210 ರನ್ ಟಾರ್ಗೆಟ್ ಕೊಟ್ಟಿತ್ತು. ಎರಡನೇ ಇನ್ನಿಂಗ್ಸ್ ನಲ್ಲಿ ವೈಭವ್ ಸೂರ್ಯವಂಶಿ ಅವರು ಕೂಡ ಹೊಸ ದಾಖಲೆ ಕೂಡ ನಿರ್ಮಿಸಿದ್ರು. ಎರಡನೇ ಇನ್ನಿಂಗ್ಸ್ ನಲ್ಲಿ ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ರು SSC ಜೈಸಲ್ ಹಾಗೂ ವೈಭವ್ ಸೂರ್ಯವಂಶಿ ಅವರು. SSC ಜೈಸಲ್ ಅವರ ಕಡೆಯಿಂದ ಕೂಡ ಒಳ್ಳೆ ಇನ್ನಿಂಗ್ಸ್ ಬಂತು. ಜೈಸ್ವಾಲ್ ಅವರು ಆಡಿದಂತ 40 ಬಾಲ್ಗಳಲ್ಲಿ 70 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅವರು ಕೂಡ ಹೊಸ ದಾಖಲೆ ಕೂಡ ನಿರ್ಮಿಸಿದ್ರು. ವೈಭವ್ ಸೂರ್ಯವಂಶಿ ಅವರು ಆಡಿದಂತ 35 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಹೊಡೆದ್ರು. ಈ ಸೆಂಚುರಿಯ ಮೂಲಕ ಅತಿ ವೇಗದ ಸೆಂಚುರಿ ಸಿಡಿಸಿದ ಯಂಗೆಸ್ಟ್ ಪ್ಲೇಯರ್ ಅನ್ನು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ವೈಭವ್ ಸೂರ್ಯವಂಶಿ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಇನ್ನು SSC ಜೈಸಲ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಹಾಗೂ RRGT ವಿರುದ್ಧ ವಿನ್ ಕೂಡ ಆಯ್ತು. ಭರ್ಜರಿ ಜಯ ಕೂಡ ಗಳಿಸಿತು RR. ವೈಭವ್ ಸೂರ್ಯವಂಶರ ಸೆಂಚುರಿ ಕಂಡು ಕ್ರಿಕೆಟ್ ನ ದಿಗ್ಗಜರು ಈ ರೀತಿ ಹೇಳಿದ್ದಾರೆ ನೋಡಿ. ಮೊದಲನೇದಾಗಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಇಂತಹ ಆಟಗಾರನನ್ನು ನಾನು ನೋಡಿಲ್ಲ. ಇವತ್ತು ವೈಭವ್ ಎಲ್ಲ ಆಟಗಾರರ ದಾಖಲೆ ಮುರಿದಿದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ಹೀಗೆ ಆಡ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ, ಇದು ಎಂತಹ ಆಟ, ನಾನು ನಂಬಲು ಅಸಾಧ್ಯ, ಅದು ಕೂಡ ದಾಖಲೆ ಮುರುವ ಮೂಲಕ. ಮುಂದೆ ಇಂಡಿಯಾಗೆ ವೈಭವ್ ಒಳ್ಳೆ ಆಟಗಾರ ಆಗ್ತಾನೆ ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ MS ಧೋನಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ವೈಭವ್ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ ಸೆಂಚುರಿ ಕೂಡ ಹೊಡೆದಿದ್ದಾನೆ, ನಾನು ಅಂದುಕೊಂಡೇ ಇರಲಿಲ್ಲ, ಅದು ಕೂಡ ರೆಕಾರ್ಡ್ ಮಾಡುವ ಮೂಲಕ, ಹಾಗೂ 35 ಬಾಲ್ಗಳಲ್ಲಿ ಸೆಂಚುರಿ, ಅದು ನಂಬಲು ಅಸಾಧ್ಯ ಅಂತ MS ಧೋನಿ ಅವರು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ, MS ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.